ಕರ್ನಾಟಕ ಆಶ್ರಯ ಯೋಜನೆ ಮನೆ ಇಲ್ಲದ ಬಡವರಿಗೆ ಜಿಲ್ಲಾವಾರು ಮನೆಗಳ ಹಂಚಿಕೆ. 2024-25ರಲ್ಲಿ ಮೀನುಗಾರಿಕೆ ಇಲಾಖೆಯು ಮತ್ಸ್ಯಾಶ್ರಯ ಯೋಜನೆಯಡಿ 5,600 ಮನೆಗಳ ಸಹಾಯಧನಕ್ಕೆ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದ್ದು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮತ್ತು ಜಿಲ್ಲಾವಾರು ಹಂಚಿಕೆ ಪ್ರಕಟವಾಗಿದೆ. 5,600 ಮನೆಗಳಿಗೆ ಸರ್ಕಾರದಿಂದ ಅಧಿಕೃತ ಅನುಮೋದನೆ. ಅರ್ಹ ಮೀನುಗಾರರು ತಾಲೂಕು ಕಚೇರಿಗೆ ನೇರವಾಗಿ ಅರ್ಜಿ ಸಲ್ಲಿಸಬಹುದು. ಜಿಲ್ಲಾವಾರು ಮನೆಗಳ ಹಂಚಿಕೆ ಹಾಗೂ ದಾಖಲೆಗಳ ಪಟ್ಟಿ ಪ್ರಕಟ. ಬೆಂಗಳೂರು: ಮೀನುಗಾರ ಕುಟುಂಬಗಳಿಗೆ ವರ್ಷ 2024-25ರ ಮತ್ಸ್ಯಾಶ್ರಯ ಯೋಜನೆಯಡಿ ಭರ್ಜರಿ ಸದ್ದು ಮಾಡಿರುವ ಸುದ್ದಿಯೊಂದು ಬಂದಿದೆ. ಕರ್ನಾಟಕ ಸರ್ಕಾರದ ಮತ್ಸ್ಯಾಧಿಕಾರಿ ಇಲಾಖೆ ಈ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಹಣ ನೀಡಲು ಅಧಿಕೃತ ಅನುಮೋದನೆ ನೀಡಿದ್ದು, 5,600 ಮನೆಗಳನ್ನು ಜಿಲ್ಲಾವಾರು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯ ಶ್ರೇಯಸ್ಸಿಗೆ ರಾಜೀವ್ ಗಾಂಧಿ ವಸತಿ ನಿಗಮ ನೇರ ಭಾಗವಹಿಸಿದ್ದು, ಮತ್ಸ್ಯಾಧಿಕಾರಿ ಇಲಾಖೆಯ ಅಂಗಸಂಸ್ಥೆಯಾದ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ನಿಯಮಿತ ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಈ ಸಂಸ್ಥೆಯು ಆಶ್ರಯ ಆ್ಯಪ್ ಆಧಾರಿತ ತಂತ್ರಜ್ಞಾನ ಉಪಯೋಗಿಸಿ ಅರ್ಜಿ ಪ್ರಕ್ರಿಯೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳನ್ನು ಹಂಚಿಕೆ ಮಾಡಿರುವ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ, ತುಮಕೂರು, ಮೈಸೂರು ಮೊದಲಿಗೆ ಬರುತ್ತವೆ. ಬೆಂಗಳೂರಿಗೆ 700 ಮನೆಗಳು ಹಂಚಿಕೆ ನೀಡಲಾಗಿದೆ. ದಕ್ಷಿಣ ಕನ್ನಡಕ್ಕೆ 200, ಮೈಸೂರು 275 ಮನೆಗಳನ್ನು ಪಡೆದಿವೆ. ಇತರ ಜಿಲ್ಲೆ ಹಂಚಿಕೆ ವಿವರ ಕೆಳಗೆ ನೀಡಿರುವ ವೆಬ್ಸೈಟ್ನಲ್ಲಿ ಲಭ್ಯವಾಗಿದೆ. ಅಂದರೆ ಹೌಸಿಂಗ್ ಸ್ಕೀಮ್ ಅನ್ನುವಂಥ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅರ್ಜಿ ಸಲ್ಲಿಸಲು ಅರ್ಹ ಅರ್ಜಿದಾರರು ವಸತಿ ರಹಿತವಾಗಿದ್ದು, ತಮ್ಮ ತಾಲೂಕಿನ ಮೀನುಗಾರಿಕೆ ಇಲಾಖೆ ನೇರವಾಗಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕಾಗಿದೆ. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಫೋಟೋ, ವಸತಿ ರಹಿತ ಪ್ರಮಾಣ ಪತ್ರ ಮುಂತಾದ ದಾಖಲೆಗಳು ಅಗತ್ಯವಿರುತ್ತವೆ. ಈ ಹಿಂದೆ ಸರ್ಕಾರದಿಂದ ವಸತಿ ಯೋಜನೆಯಡಿಯಲ್ಲಿ ಮನೆ ಪಡೆದವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅರ್ಜಿ ಸಲ್ಲಿಸುವ ಮುನ್ನ ತಮ್ಮ ಅರ್ಹತೆಗಳನ್ನು ಪರಿಶೀಲಿಸಿ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸುವುದು ಉತ್ತಮ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಅಧಿಕೃತ ಆದೇಶದ ಪ್ರತಿಗಾಗಿ ಮತ್ಸ್ಯಾಧಿಕಾರಿ ಇಲಾಖೆಯ ವೆಬ್ಸೈಟ್ ಅಥವಾ ಸಹಾಯವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. ಈ ಯೋಜನೆಯು ಮೀನುಗಾರರ ಬದುಕಿಗೆ ಹೊಸ ಆಶಾ ಕಿರಣ ತರಲಿದೆ ಎಂಬುದು ನಿಶ್ಚಿತ. ಇದು ಇವತ್ತಿನ ವಿಡಿಯೋ. ಇದಾಗಿತ್ತು ಫ್ರೆಂಡ್ಸ್. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಯೂಸ್ಫುಲ್ ವಿಡಿಯೋಗಳನ್ನ ಹಾಕ್ತಾ ಇರ್ತೇನೆ.